ಎವ್ರಿಥಿಂಗ್ ಒನ್ ನೀಡ್ಸ್ ಟು ನೋ ಅಬೌಟ್ ಹಿಯರಿಂಗ್ ಪ್ರಾಬ್ಲಮ್ಸು, ಹೆರಿಡಿಟ್ರಿನ, ಹಿಯರಿಂಗ್ ಪ್ರಾಬ್ಲಮ್ಸು ರಿವರ್ಸಬಲ್, ಕಿವಿದು ಪ್ರಾಬ್ಲಮ್ ಅಂತೆಲ್ಲ ಬಂದ್ರೆ ENT ಡಾಕ್ಟರ್ ಹತ್ರ ಹೋಗ್ಬೇಕಾ ಅಥವಾ ಸೆಪರೇಟ್ ಅದಕ್ಕೆ ಆಡಿಯೋಲಜಿಸ್ಟ್ ಅಂತ ಇರ್ತಾರೆ ಆ ಕಡೆಗೆ ಹೋಗ್ಬೇಕಾ? ಇವಾಗ ಒಂದು ಕಿವಿ ಇಲ್ಲ ಅನ್ಕೊಳ್ಳಿ, ಅವಾಗ ನಿಮಗೆ ಎಲ್ಲಿಂದ ಯಾವ ದಿಕ್ಕಿಂದ ಸೌಂಡ್ ಬರ್ತಾ ಇದೆ ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಅರ್ಲಿ ಐಡೆಂಟಿಫಿಕೇಶನ್ ಅನ್ನೋದು ತುಂಬಾನೇ ಮುಖ್ಯ. ಯಾವುದೇ ಒಂದು ಡಿಸೀಸ್ ತಗೊಂಡ್ರೆ ಅಥವಾ ಅಫ್ಕೋರ್ಸ್ ನಾನು ಯಾವಾಗಲೂ ಈ ಹಿಯರಿಂಗ್ ಇಂಪೇರ್ಮೆಂಟ್ನ ಒಂದು ಡಿಸೀಸ್ ಆಗಿ ನೋಡೋದಿಲ್ಲ. ಎಷ್ಟು ಸಾಮಾನ್ಯವಾಗಿ ಕನ್ನಡಕ ಹಾಕ್ತಾರೆ ಎಲ್ಲರೂ ಈಗ. ಸೊ ಅಕ್ಸೆಪ್ಟಬಲ್ ಇಟ್ ಹ್ಯಾಸ್ ಬಿಕಮ್. ಮೈ ಏಮ್ ಆಲ್ಸೋ ದಟ್ ಈವನ್ ಅ ಹಿಯರಿಂಗ್ ಏಡ್ should become as acceptable in the society. Should not be a stigma. Yeah, it should not be a stigma. Is it true that only older people suffer from hearing loss? No, we have discussed that even children will have, it will delay their speech. Sometimes due to pregnancy, there could be some development of a hearing problem. The average time anyone takes to enter into a hearing clinic is 7 years by statistics. ಅಂದ್ರೆ 7 ವರ್ಷ ಒದ್ದಾಡಿ 7ನೇ ವರ್ಷ ಆ ಸ್ಟೇಜಿಗೆ ಹೋದ್ಮೇಲೆ ಬರ್ತಾರೆ. ಬರ್ತಾರೆ. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.